ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣ ಮಾಡುವ ಬರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಈ ಬಾರಿ ನಾಡದೇವತೆ ಮೈಸೂರು ದಸರಾ ಹಬ್ಬದ ಉದ್ಘಾಟನೆಗೆ ಭೋಕರ್ ಪ್ರಶಸ್ತಿ ಪಡೆದ ಮುಸ್ತಾಕ್ ಬಾನು ಎನ್ನುವ ಮಹಿಳೆಗೆ ಆಹ್ವಾನ ಮಾಡಿದ್ದನ್ನ ಶ್ರೀರಾಮ ಸೇನೆ ವಿರೋಧಿಸುತ್ತೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು TV20 ಕನ್ನಡ ವಾಹಿನಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಮಸ್ಕಾರ. ಕರ್ನಾಟಕ ಸರ್ಕಾರ ಓಲೈಕೆ ರಾಜಕಾರಣ ಅನ್ನುವಂಥದ್ದು ಅತಿಯಾಗಿ ಮಾಡ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ತುಷ್ಟೀಕರಣ ಅಂತನ್ನುವಂಥದ್ದು ನಿರಂತರವಾಗಿ ಅವರ ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದರಲ್ಲಿ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿದ್ದು ಮೈಸೂರು ನಾಡ ಹಬ್ಬ, ಮೈಸೂರು ದಸರಾ ಹಬ್ಬದ ಉದ್ಘಾಟನೆಯನ್ನ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪಡೆದಂಥ ಭಾನು ಮುಸ್ತಾಕ್ ಅನ್ನುವಂಥ ಒಬ್ಬ ಮಹಿಳೆಯನ್ನ ಡಿಕ್ಲೇರ್ ಮಾಡಿದ್ದಾರೆ. ಶ್ರೀರಾಮ ಸೇನೆ ಸಂಘಟನೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ, ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಮತ್ತು ನಾಡ ಹಬ್ಬ, ಮೈಸೂರಿನ ನಾಡ ಹಬ್ಬ, ಚಾಮುಂಡೇಶ್ವರಿಯ ಪೂಜೆ ಮಾಡಿ ದೀಪ ಹಚ್ಚಿ ಅದು ಉದ್ಘಾಟನೆ ಮಾಡುವಂಥ ಪ್ರಕ್ರಿಯೆ. ಭಾನು ಮುಸ್ತಾಕ್ ಇವರು ಒಬ್ಬ ಇಸ್ಲಾಂ ಆಗಿ ಏಕ ದೇವೋಪಾಸನೆ ಮಾಡುವಂಥ ಮಹಿಳೆಯಾಗಿದ್ದಾರೆ. ಒಂದೇ ದೇವರನ್ನು ಪೂಜೆ ಮಾಡ್ತಾರೆ, ಅವರು ಅಲ್ಲನ್ನು ಮಾತ್ರ ಪೂಜೆ ಮಾಡ್ತಾರೆ. ಮತ್ತು ನಾವು ಏಕ ದೇವೋಪಾಸನ ಅಲ್ಲ, ನಾವು ಬಹುದೇವೋಪಾಸನ, ಎಲ್ಲ ದೇವರುಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ನಾವು ಪೂಜೆ ಮಾಡುವಂಥ ಮೂರ್ತಿ ಪೂಜಕರು ನಾವು. ಅವರು ಅದಕ್ಕೆ ವಿರೋಧರು, ಒಪ್ಪಲ್ಲ ಅವರು. ಸೊ ಹೇಗೆ, ಯಾವ ರೀತಿ ಅಂದರೆ, ಸರ್ಕಾರದ್ದು ಅಥವಾ ಸಿದ್ದರಾಮಯ್ಯನವರ ಉದ್ದೇಶ ಏನಂತಂದ್ರೆ, ಹಿಂದೂಗಳ ಭಾವನೆಗೆ ಧಕ್ಕೆ ಕೊಡಬೇಕು ಮತ್ತು ಮುಸ್ಲಿಂ ತುಷ್ಟೀಕರಣ ಆಗಬೇಕು, ಒಂದು ಕಲ್ಲಿನಿಂದ ಎರಡು ಏಟು ಹೊಡಿಬೇಕು ಅನ್ನುವಂಥದ್ದು ಈ ಮಾನಸಿಕತೆ ಇವತ್ತು ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರದ್ದು ಇದೆ ಅಂತನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಇವತ್ತು ಗೋಮಾತೆಯನ್ನು ಪೂಜೆ ಮಾಡ್ತೀವಿ. ನಾವು ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಗೋಮಾತೆ ರೈತರಿಗೆ ಗೊಬ್ಬರ ಕೊಡುತ್ತೆ, ಕೆಲಸ ಕೊಡುತ್ತೆ, ಆರ್ಥಿಕತೆ ಕೊಡುತ್ತೆ. ಈ ದೇಶಕ್ಕೆ ಆರಾಧ್ಯ ದೈವದಂಥ ಕಾಮಧೇನು ಅಂತ ನಾವು ಹೇಳ್ಕೊಂಡು ಇವತ್ತಿನ ತನಕ ಬಂದಿದ್ದೀವಿ. ಅದರ ಗೋಮಾಂಸವನ್ನು ಕತ್ತರಿಸಿ ಕಳ್ಳತನ ಮಾಡಿ ಇವತ್ತು ಗೋಮಾಂಸವನ್ನು ತಿನ್ನುವಂಥ ಸಮಾಜದಿಂದ ಬಂದಂಥ ಇವತ್ತು ಭಾನು ಮುಸ್ತಾಕ್ ಅವರು. ಸೊ ಇದಕ್ಕೆಲ್ಲ ಹೇಗೆ, ಯಾವ ರೀತಿ, ಏನು ಮುಲ್ಲಾ ಮೌಲ್ವಿಗಳ ಒಪ್ಕೊಳ್ತಾರ? ಅವರು ಧರ್ಮಗುರುಗಳು ಇದನ್ನು ಒಪ್ಕೊಳ್ತಾರ? ಮೂರ್ತಿ ಪೂಜೆ ಒಪ್ಕೊಳ್ತಾರ? ಮತ್ತು ನೀವು ಡಿಕ್ಲೇರ್ ಮಾಡಬೇಕು, ನಾನು ಎಲ್ಲ ಮೂರ್ತಿಗಳನ್ನು ಪೂಜೆ ಮಾಡ್ತೀನಿ, ನನಗೆ ಯಾವುದೇ ಧರ್ಮ ಇಲ್ಲ, ನನಗೆ ಇಸ್ಲಾಂ ಅನ್ನುವಂಥದ್ದಿಲ್ಲ, ಎಲ್ಲ ಹಿಂದೂ ಧರ್ಮವನ್ನು ನಾನು ಪೂಜಿಸ್ತೀನಿ, ಗೌರವಿಸ್ತೀನಿ ಅಂತನ್ನುವಂಥದ್ದು ಡಿಕ್ಲೇರ್ ಮಾಡಬೇಕು. ಅಷ್ಟಲ್ಲದೆ ನಾನು ಗೋಮಾಂಸ ತಿನ್ನುವುದಿಲ್ಲ ಅಂತನ್ನೋದು ಕೂಡ ಹೇಳಬೇಕು. ಆವಾಗ ಮಾತ್ರ ನಾವು ಒಪ್ಕೊಳ್ಬೋದು. ಇಲ್ಲಾದರೆ ಮೈಸೂರು ದಸರಾ ಅತ್ಯಂತ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಇಡೀ ನಾಡಿನ ಹಬ್ಬ ಇದು. ಇದಕ್ಕೆ ಅವಮಾನ ಮಾಡಿದಂಗಾಗುತ್ತೆ, ಅಪಮಾನ ಮಾಡಿದಂಗಾಗುತ್ತೆ. ನಾವು ಇದನ್ನು ವಿರೋಧಿಸ್ತೀವಿ, ಇದನ್ನು ಉಗ್ರವಾಗಿ ನಾವು ವಿರೋಧಿಸ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.